ನಮಸ್ಕಾರ. ಹನಿಮೂನ್ನಿಂದ ಹಿಂತಿರುಗುತ್ತಿದ್ದ ಜ್ಯೋತಿಯ ಮನಸ್ಸಿನಲ್ಲಿ ಬಗೆ ಬಗೆಯ ಯೋಚನೆಗಳು ಸುಳಿಯುತ್ತಿದ್ದವು. ಅವಳ ಅನ್ಯಮನಸ್ಕತೆಯನ್ನು ಕಂಡು ಅಜಯ್ ಅವಳ ಕಣ್ಮುಂದೆ ಕೈಗಳನ್ನು ಆಡಿಸುತ್ತಾ ಕೇಳಿದ, ಏನು ಬಹಳ ಯೋಚನೆ ಮಾಡ್ತಿದ್ಯಲ್ಲ, ಮನೆಗೆ ಹೋಗಲು ಮನಸ್ಸಿಲ್ವೇ? ಜ್ಯೋತಿ ಮುಗುಳ್ನಕ್ಕಳು. ಅತ್ತೆ ಮನೆಯಲ್ಲಿ ಹೇಗಿರುತ್ತದೆಯೋ ಎಂದು ಆಲೋಚಿಸಿ ಭಯಗೊಂಡಿದ್ದಳು. ಅಜಯ್ ಮತ್ತು ಜ್ಯೋತಿಯದು ಪ್ರೇಮ ವಿವಾಹ. ಇಬ್ಬರು ಚಾರ್ಟರ್ಡ್ ಅಕೌಂಟೆಂಟ್ಗಳು. ಇಂದಿರಾನಗರದ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಮದುವೆಯಾದ ಒಂದು ವಾರಕ್ಕೆ ಹನಿಮೂನ್ಗೆಂದು ಸಿಮ್ಲಾಗೆ ಹೋಗಿದ್ದರು. ಅಜಯ್ ತಂದೆ ಶಿವಸ್ವಾಮಿ ಪ್ರೈವೇಟ್ ಕಂಪನಿಯೊಂದರಲ್ಲಿ ಹಿರಿಯ ಹುದ್ದೆಯಲ್ಲಿದ್ದರು. ತಾಯಿ ಶೈಲಜಾ ಗೃಹಿಣಿ ಮತ್ತು ತಂಗಿ ಅನುಶ್ರೀ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಳು. ತಾಯಿ ತಂದೆಯರಿಗೆ ಒಬ್ಬಳೇ ಮಗಳಾದ ಜ್ಯೋತಿ ಅಕ್ಕರೆಯಿಂದ ಬೆಳೆದಿದ್ದಳು. ಕೆಲಸದ ಒತ್ತಡದಿಂದಾಗಿ ಮನೆಗೆ ಹಿಂತಿರುಗಲು ನಿಗದಿತ ಸಮಯವೆಂಬುದಿರಲಿಲ್ಲ. ಬಸವನಗುಡಿಯಲ್ಲಿದ್ದ ಅವಳ ಮನೆ ತಲುಪಲು ಕೆಲವು ಸಲ 10-11 ಗಂಟೆ ಆಗುತ್ತಿತ್ತು. ಅವಳಿಗೆ ವಹಿಸಲಾಗುತ್ತಿದ್ದ ಅಕೌಂಟ್ನ ಬಗ್ಗೆ ತನ್ನ ಇಡೀ ಟೀಮ್ಗೆ ಲೆಕ್ಕ ಪರಿಶೀಲನೆ ಮಾಡಬೇಕಾಗುತ್ತಿತ್ತು. ಮನೆಯಲ್ಲಿ ಅವಳಿಗೆ ಯಾವುದೇ ಜವಾಬ್ದಾರಿ ಇರಲಿಲ್ಲ. ಮನೆಗೆ ಹೋಗುತ್ತಲೇ ಕೈಕಾಲು ತೊಳೆದು ಊಟ ಮಾಡಿ ಹಾಸಿಗೆ ಹಿಡಿಯುತ್ತಿದ್ದಳು. ವೀಕೆಂಡ್ ಬಂದಿತೆಂದರೆ ಅವಳಿಗೆ ಖುಷಿ. ವಾರದ 5 ದಿನಗಳು ಕೆಲಸದಲ್ಲಿ ಮುಳುಗಿದ್ದು ಶನಿವಾರ ಭಾನುವಾರದ ದಿನಗಳಲ್ಲಿ ಆರಾಮವಾಗಿರುತ್ತಿದ್ದಳು. ಬೇಕೆಂದರೆ ಗೆಳತಿಯರ ಜೊತೆ ಮೂವಿಗೆ, ಡಿನ್ನರ್ಗೆ ಹೋಗುತ್ತಿದ್ದಳು. ಬ್ಯಾಂಗ್ಳೂರಿನಲ್ಲಿ ಅವಿವಾಹಿತ ಯುವತಿಯರ ರೂಟೀನ್ ಇದೇ ತಾನೇ. ಆಹಾ, ವೀಕೆಂಡ್ ಬಂತು ಎಂದು ಅವಳು ಉತ್ಸಾಹದಿಂದ ಹೇಳುತ್ತಿದ್ದಳು. ಅವಳ ತಾಯಿ ಪಾಪ ಇಡೀ ವಾರ ದುಡಿದು ಸಾಕಾಗಿದ್ದಾಳೆ ಎಂದು ಮಗಳು ವಿಶ್ರಾಂತಿ ಪಡೆಯಲು ಅವಕಾಶ ಮಾಡಿಕೊಡುತ್ತಿದ್ದರು. ತನ್ನ ಮನೆಯ ಶಾಸ್ತ್ರ ವಿಧಿಗಳೆಲ್ಲ ಮುಗಿದ ನಂತರ ತಾಯಿ ತನ್ನನ್ನು ಬೀಳ್ಕೊಡುತ್ತಿದ್ದ ಘಟನೆ ಜ್ಯೋತಿಗೆ ನೆನಪಾಯಿತು. ತಾಯಿ ದುಃಖದಿಂದ ಕಣ್ಣೀರು ಹರಿಸುತ್ತಿದ್ದಾಗ ಅವಳ ಅತ್ತೆ ಬಂದು ಭುಜದ ಮೇಲೆ ಕೈ ಇರಿಸಿ ಸಮಾಧಾನ ಹೇಳಿದ್ದರು. ನೀವು ಯೋಚನೆ ಮಾಡಬೇಡಿ, ಜ್ಯೋತಿ ನಮ್ಮ ಮನೆಯಲ್ಲಿ ಮಗಳ ಹಾಗೆ ಇರ್ತಾಳೆ. ನಾನು ಮಗಳ ಸೊಸೆ ಅನ್ನುವ ಭೇದ ಮಾಡುವುದಿಲ್ಲ. ಅಲ್ಲಿಯೇ ನಿಂತಿದ್ದ ಚಿಕ್ಕಮ್ಮ ವ್ಯಂಗ್ಯವಾಗಿ ಜ್ಯೋತಿಯ ಕಿವಿಯಲ್ಲಿ ಉಸಿರಿದರು. ಇವೆಲ್ಲ ಬರೀ ಬಾಯಿ ಮಾತು. ಹೊಸತರಲ್ಲಿ ಹುಡುಗನ ಕಡೆಯವರು ಹೀಗೆ ದೊಡ್ಡ ದೊಡ್ಡ ಮಾತನಾಡ್ತಾರೆ ಅಷ್ಟೇ. ಸೊಸೆಯನ್ನು ಮಗಳಂತೆ ನೋಡುವುದು ಅಷ್ಟು ಸುಲಭವಲ್ಲ. ಕಣ್ಣೀರು ಹರಿಯುತ್ತಿದ್ದರೂ ಜ್ಯೋತಿಗೆ ಚಿಕ್ಕಮ್ಮನ ಆ ಮಾತು ಸ್ಪಷ್ಟವಾಗಿ ಕೇಳಿಸಿತ್ತು. ಅತ್ತೆಯ ಮನೆಯಲ್ಲಿ ಮೊದಲ ವಾರ ಸಂತೋಷ ಸಡಗರದಿಂದಲೇ ಕಳೆದಿತ್ತು. ಈಗ ಅವರು ಪ್ರವಾಸ ಮುಗಿಸಿ ಹಿಂದಿರುಗುತ್ತಿದ್ದಾರೆ. ಮುಂದೆ ಹೇಗಿರುತ್ತದೆಯೋ ನೋಡಬೇಕು. ಇನ್ನೆರಡು ದಿನಗಳ ನಂತರ ಆಫೀಸ್ಗೂ ಹೋಗಬೇಕು. ಅಜಯ್ ಮತ್ತು ಜ್ಯೋತಿ ಮನೆ ತಲುಪಿದರು. ಅವರು ಬರುವುದು ಮೊದಲೇ ತಿಳಿದಿದ್ದರಿಂದ ಎಲ್ಲರೂ ಅವರಿಗಾಗಿ ಕಾಯುತ್ತಿದ್ದರು. ಶಿವಸ್ವಾಮಿ ಮತ್ತು ಶೈಲಜಾ ಪ್ರವಾಸದ ಬಗ್ಗೆ ವಿಚಾರಿಸಿದರು. ಅಣ್ಣ, ಸದ್ಯ ನಿನಗೆ ಮನೆಯ ನೆನಪಿದೆಯಲ್ಲ ಎಂದು ಅನುಶ್ರೀ ಹಾಸ್ಯ ಮಾಡಿದಳು. ನೀವು ಫ್ರೆಶ್ ಆಗಿ ಬನ್ನಿ, ನಾನು ಕಾಫಿ ತರ್ತೇನೆ ಎಂದು ಶೈಲಜಾ ಹೇಳಿದರು. ಜ್ಯೋತಿಗೆ ಪ್ರಯಾಣದ ಆಯಾಸವಿತ್ತು. ಆದರೂ ಅವಳು ಬೇಡಿ ಅತ್ತೆ, ನಾನು ಕಾಫಿ ಮಾಡ್ತೇನೆ ಎಂದಳು. ಜ್ಯೋತಿ, ನೀನು ಮೊದಲು ಮುಖ ತೊಳೆದು ಬಾ, ಸುಸ್ತಾಗಿರ್ತೀಯ, ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಳುವೆಯಂತೆ. ಮತ್ತು ಅಜಯ್ ಮತ್ತು ಅನು ಇಬ್ಬರು ನನ್ನನ್ನು ಅಮ್ಮ ಅಂತ ಕರೆಯುತ್ತಾರೆ. ನೀನು ಹಾಗೆ ಕರಿಯಮ್ಮ. ಜ್ಯೋತಿ ತಲೆಯಾಡಿಸಿದಳು. ನಂತರ ಎಲ್ಲರೂ ಒಟ್ಟಿಗೆ ಕುಳಿತು ಕಾಫಿ ಕುಡಿದರು. ಕೊಂಚ ಹೊತ್ತು ಮಾತನಾಡುತ್ತಾ ಕುಳಿತಿದ್ದ ಶೈಲಜಾ ಎದ್ದು ಅಡುಗೆ ಮನೆ ಕಡೆ ನಡೆದರು. ಜ್ಯೋತಿ ಅವರನ್ನು ಹಿಂಬಾಲಿಸಿದಳು. ಅಮ್ಮ, ಡಿನ್ನರ್ಗೆ ಏನು ಮಾಡ್ತೀರಾ? ನಾನು ನಿಮಗೆ ಹೆಲ್ಪ್ ಮಾಡ್ತೇನೆ. ನಾನು ಮಾಡ್ತೇನೆ ಬಿಡು, ನೀನು ರೆಸ್ಟ್ ತಗೋ. ಆದರೆ ನಾನಿದ್ದು ನೀವು? ಶೈಲಜಾ ನಕ್ಕು ಬಿಟ್ಟರು. ನಾನಿದ್ದು ಅಂದರೆ ಏನು? ಇದುವರೆಗೆ ನಾನೇ ಮಾಡ್ತಿದ್ದೆಯಲ್ಲ, ಈಗಲೂ ಏನೂ ತೊಂದರೆ ಇಲ್ಲ ಬಿಡು. ಆದರೂ ಜ್ಯೋತಿ ಅಲ್ಲೇ ಇದ್ದು ತನಗೆ ತೋಚಿದಂತೆ ಕೆಲಸದಲ್ಲಿ ನೆರವಾದಳು. ಮರುದಿನ ರಜೆ ಇದ್ದು ಮನೆಯಲ್ಲಿ ಉಳಿದಿದ್ದ ಜ್ಯೋತಿ ಮನೆಯ ಇತರ ಕೆಲಸಗಳಿಗೂ ಕೈ ಹಾಕಿದಳು. ನಂತರ ಅಜಯ್ ಜೊತೆ ಕುಳಿತು ತಮ್ಮ ಪ್ರವಾಸದ ಸೂಟ್ಕೇಸ್ಗಳನ್ನು ಖಾಲಿ ಮಾಡತೊಡಗಿದಳು. ಮಧ್ಯಾಹ್ನ ಊಟ ಮಾಡುವಾಗ ಬೆಳಿಗ್ಗೆ ಎಲ್ಲರೂ ಆಫೀಸ್ ಕಾಲೇಜ್ಗೆ ಹೋಗಿಬಿಡುವುದರಿಂದ ನಾನೊಬ್ಬಳೇ ತಿಂಡಿ ಊಟ ಮಾಡಬೇಕಾಗುತ್ತಿತ್ತು. ಇವತ್ತು ನೀವು ಮನೆಯಲ್ಲೇ ಇದ್ದೀರಿ, ಅದರಿಂದ ನನಗೆ ಜೊತೆ ಸಿಕ್ಕಿದ ಹಾಗಾಯಿತು, ಶೈಲಜಾ ಹೇಳಿದರು. ರಾತ್ರಿ ಎಲ್ಲರೂ ಒಟ್ಟಿಗೆ ಕುಳಿತು ನಗು ನಗುತ್ತಾ ಊಟ ಮಾಡಿದರು. ರಾತ್ರಿ ಮಲಗುವಾಗ ಶಿವಸ್ವಾಮಿ ಪತ್ನಿಯನ್ನು ಕೇಳಿದರು. ನಾಳೆ ಅವರಿಬ್ಬರು ಆಫೀಸ್ಗೆ ಹೋಗ್ತಾರಲ್ವೇ? ಇಬ್ಬರು ಲಂಚ್ ಬಾಕ್ಸ್ ತೆಗೆದುಕೊಂಡು ಹೋಗ್ತಾರಾ? ಜ್ಯೋತಿಯು ನಿನಗೆ ಸಹಾಯ ಮಾಡ್ತಾಳೆ ತಾನೆ? ಬಂದಾಗಿನಿಂದಲೂ ಒಂದಿಷ್ಟು ಕೆಲಸ ಮಾಡ್ತಾ ಇದ್ದಾಳೆ. ಆದರೆ ನಾಳೆ ಅವಳು ಆಫೀಸ್ಗೆ ಹೊರಡಬೇಕಲ್ಲ. ಇಲ್ಲಿಯವರೆಗೆ ನಾನು 3 ಬಾಕ್ಸ್ ಸಿದ್ಧಪಡಿಸ್ತಿದ್ದೆ. ಇನ್ನು ಮುಂದೆ 4 ಬಾಕ್ಸ್ ಸಿದ್ಧಪಡಿಸ್ತೇನೆ ಅಷ್ಟೇ. ಅದೇನು ಕಷ್ಟವಲ್ಲ ಬಿಡಿ ಎಂದರು ಶೈಲಜಾ. ನೀನು ಪ್ರೀತಿಯ ಅತ್ತೆ ಹಾಕ್ತೀಯ ಅಂತ ನನಗೆ ಅನಿಸಿತ್ತು
ಎಂದು ಶಿವಸ್ವಾಮಿ ಪ್ರೀತಿಯಿಂದ ಪತ್ನಿಯತ್ತ ನೋಡುತ್ತಾ ಹೇಳಿದರು. ನೀವೇ ಹೇಳಿದ್ರಲ್ಲ, ಜ್ಯೋತಿ ಈ ಮನೆಗೆ ಸೊಸೆ ಅಲ್ಲ ಮಗಳು ಅಂತ. ಆದರೆ ನಿನಗೆ ಅಷ್ಟು ಒಳ್ಳೆಯ ಅತ್ತೆ ಸಿಕ್ಕಿರಲಿಲ್ಲ. ಶಿವಸ್ವಾಮಿ ಹಿಂದಿನ ದಿನಗಳನ್ನು ನೆನಪಿಸಿಕೊಂಡು ನುಡಿದರು. ಅದು ಆ ಕಾಲ, ಆಗಿನ ರೀತಿ ನೀತಿಯೇ ಬೇರೆ ತರಹ ಇತ್ತು. ಈಗ ಕಾಲ ಬದಲಾಗಿದೆ. ನಾನು ಅನುಭವಿಸಿದ ಕಷ್ಟ ನನ್ನ ಸೊಸೆಯಾಗುವವಳಿಗೆ ಬೇಡ ಅಂತ ನಾನು ಮೊದಲೇ ತೀರ್ಮಾನಿಸಿಬಿಟ್ಟಿದ್ದೆ. ಜ್ಯೋತಿಗೆ ಪನ್ನೀರ್ ಡಿಶ್ ಇಷ್ಟ ಅಂತ ಅಜಯ್ ಹೇಳಿದ್ದ. ಅದಕ್ಕೆ ಅವಳು ಮೊದಲ ದಿನದ ಲಂಚ್ ಬಾಕ್ಸ್ಗೆ ಪನ್ನೀರನ್ನೇ ಮಾಡೋಣ ಅಂದ್ಕೊಂಡಿದ್ದೇನೆ. ಅವಳಿಗೂ ಖುಷಿ ಆಗ್ತದೆ. ಶಿವಸ್ವಾಮಿ ಪತ್ನಿಯತ್ತ ಮೆಚ್ಚುಗೆಯ ದೃಷ್ಟಿ ಹರಿಸಿದರು. ಜ್ಯೋತಿ ಅಲ್ರಾಮ್ ಇಟ್ಕೊಂಡು ಎದ್ದು ಸ್ನಾನ ಮಾಡಿ ಸಿದ್ಧಳಾಗಿ ಅಡುಗೆ ಮನೆಗೆ ಬಂದಳು. ಅಷ್ಟರಲ್ಲಿ 4 ಲಂಚ್ ಬಾಕ್ಸ್ಗಳು ರೆಡಿಯಾಗಿದ್ದವು. ಶೈಲಜಾ ಡೈನಿಂಗ್ ಟೇಬಲ್ ಮೇಲೆ ತಿಂಡಿಯನ್ನು ಸಜ್ಜುಗೊಳಿಸುತ್ತಿದ್ದರು. ಜ್ಯೋತಿಗೆ ನಾಚಿಕೆಯಾಯಿತು. ಅಮ್ಮ, ಆಗಲೇ ನೀವೆಲ್ಲವನ್ನೂ ಮಾಡಿಬಿಟ್ಟಿದ್ದೀರಿ. ಹೌದಮ್ಮ, ಅನು ಬೇಗನೆ ಹೊರಡ್ತಾಳೆ. ಅದರಿಂದ ಎಲ್ಲ ಕೆಲಸಗಳು ಜೊತೆಯಲ್ಲಿ ಆಗಿ ಹೋಗುತ್ತವೆ. ತಿಂಡಿ ತಿನ್ನುವೆಯಂತೆ, ಎಲ್ಲರನ್ನು ಕರಿಯಮ್ಮ. ನಾಳೆಯಿಂದ ನಾನು ಬೇಗನೆ ಹೇಳ್ತೇನೆ. ಚಿಂತೆ ಇಲ್ಲ, ನಾನಿದ್ದೇನಲ್ಲ, ನೋಡಿಕೊಳ್ತೇನೆ. ನನ್ನ ಆರೋಗ್ಯ ಏನಾದರೂ ಕೆಟ್ಟರೆ ಮುಂದೆ ನೀನೇ ಜವಾಬ್ದಾರಿ ತೆಗೆದುಕೊಳ್ಬೇಕಾಗ್ತದೆ. ಈಗ ಹೊಸದರಲ್ಲಿ ಖುಷಿಯಾಗಿ ಆರಾಮವಾಗಿ ಇರು. ಅಷ್ಟರಲ್ಲಿ ಅಜಯ್ ಸಿದ್ಧನಾಗಿ ಬಂದು, ಅಮ್ಮ, ಲಂಚ್ಗೆ ಏನು ಮಾಡಿದ್ದೀರಿ? ಪನ್ನೀರ್. ಜ್ಯೋತಿ ಕೂಡಲೇ, ಅಮ್ಮ, ಇದು ನನ್ನ ಫೇವ್ರೆಟ್ ಡಿಶ್ ಎಂದಳು. ನಾನೇ ಅಮ್ಮನಿಗೆ ಅದನ್ನು ಹೇಳಿದ್ದೆ. ಏನಮ್ಮ ನೀವು ಸೊಸೆಗೆ ಬೇಕಾದ ಅಡುಗೆಯನ್ನೇ ಮಾಡುವಿರಾ ಎಂದ ಅಜಯ್. ಸ್ಟಾಪ್. ಅಮ್ಮ ಹೇಳಿದ್ದಾರೆ, ನಾನು ಅವರಿಗೆ ಸೊಸೆ ಅಲ್ಲ ಮಗಳು ಅಂತ ಎಂದಳು ಜ್ಯೋತಿ. ತಿಂಡಿ ತಿಂದು ಮೇಲೇಳುತ್ತಿದ್ದ ಅನು ಹಾಸ್ಯ ಮಾಡುತ್ತಾ, ಅಮ್ಮ, ಅತ್ತಿಗೆ ಬಂದಮೇಲೆ ನನ್ನನ್ನು ಮರೆತು ಬಿಡಬೇಡ ಹೇಳಿದಳು. ಶಿವಸ್ವಾಮಿಯು ಮಕ್ಕಳ ಹಾಸ್ಯದಲ್ಲಿ ಪಾಲ್ಗೊಂಡು, ಶೈಲು, ಕೊಂಚ ಅತ್ತೆಯ ರೂಪವನ್ನು ತೋರಿಸು, ಸ್ವಲ್ಪ ಗದರಿಸು, ಸ್ವಲ್ಪ ಕೋಪ ಮಾಡಿಕೊ, ಮನೆಯಲ್ಲಿ ಅತ್ತೆ ಸೊಸೆಯರಿದ್ದಾರೆ ಅಂತ ಗೊತ್ತಾಗಲಿ ಎಂದರು. ಎಲ್ಲರೂ ಜೋರಾಗಿ ನಕ್ಕರು. ಸಾರಿ, ನನ್ನ ಮನೆಯಲ್ಲಿ ಅತ್ತೆ ಸೊಸೆ ಇದ್ದೇವೆ ಅಂತ ಯಾರಿಗೂ ತಿಳಿಯುವುದೇ ಇಲ್ಲ ಬಿಡಿ ಎಂದು ಶೈಲಜಾ ಹೇಳಿದರು. ಎಲ್ಲರೂ ಆಫೀಸ್ ಕಾಲೇಜ್ಗಳಿಗೆ ಹೊರಟ ನಂತರ ಮನೆಗೆಲಸದ ಪಾರ್ವತಿ ಬಂದಳು. ಪೊರಕೆ ಹಿಡಿದು ಕಸಗುಡಿಸತೊಡಗಿದಳು. ಡ್ರಾಯಿಂಗ್ ರೂಮ್ನ ಕೆಲಸ ಮುಗಿಸಿ ಅಜಯ್ ರೂಮ್ಗೆ ಹೋದ ಪಾರ್ವತಿ ಅಮ್ಮ ಎಂದು ಕರೆದಳು. ಅಮ್ಮ, ನೋಡಿ ನಿಮ್ಮ ಸೊಸೆ ಹೇಗೆ ಸಾಮಾನು ಹರಡಿದ್ದಾರೆ ಎಂದಳು. ಶೈಲಜಾ ಬಂದು ನೋಡಿದರು. ಎಲ್ಲ ಕಡೆಯೂ ಸಾಮಾನು ಹರಡಿತ್ತು. ಅದನ್ನು ಕಂಡು ಅವರಿಗೆ ನಗು ಬಂದಿತ್ತು. ಏನಮ್ಮ ನೀವು ನಗುತ್ತಾ ಇದ್ದೀರಲ್ಲ, ಬಾ ಇಲ್ಲಿ ಎಂದು ಶೈಲಜಾ ಅವಳನ್ನು ಅನುಶ್ರೀಯ ಕೊಠಡಿಗೆ ಕರೆದೊಯ್ದರು. ಅಲ್ಲಿಯ ಪರಿಸ್ಥಿತಿ ಇನ್ನೂ ಕೆಟ್ಟದಾಗಿತ್ತು. ಈ ರೂಮಿನಲ್ಲೂ ಹಾಗೆಯೇ ಇದೆ ತಾನೆ? ನಡಿ, ಈಗ ಎಲ್ಲವನ್ನು ಚೊಕ್ಕಟ ಮಾಡು. ಪಾರ್ವತಿ ಕಳೆದ 8 ವರ್ಷಗಳಿಂದ ಇವರ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳಿಗೆ ಯಜಮಾನಿಯ ಶಾಂತ ಸ್ವಭಾವದ ಪರಿಚಯ ಇತ್ತು. ಹೀಗಾಗಿ ಅವಳು ಸುಮ್ಮನೆ ತನ್ನ ಕೆಲಸದಲ್ಲಿ ತೊಡಗಿದಳು. ಜ್ಯೋತಿ ಆಫೀಸ್ಗೆ ಹೋಗುತ್ತಿರುವಾಗ ಅವಳ ತಾಯಿಯ ಫೋನ್ ಕರೆ ಬಂದಿತ್ತು. ಕ್ಷೇಮ ಸಮಾಚಾರವನ್ನು ಕೇಳಿದ ಬಳಿಕ ತಾಯಿ ಆಫೀಸ್ಗೆ ಹೊರಡುವುದಕ್ಕೆ ಮೊದಲು ಏನು ಕೆಲಸ ಮಾಡಿದೆ ಎಂದು ಕೇಳಿದರು. ತನ್ನ ಅತ್ತೆಯನ್ನು ಹೊಗಳುತ್ತಾ 4-6 ಮಾತುಗಳನ್ನಾಡುತ್ತಿದ್ದ ಜ್ಯೋತಿಗೆ ಇದ್ದಕ್ಕಿದ್ದಂತೆ ಏನೋ ನೆನಪಾಯಿತು. ಮಮ್ಮಿ, ನಾನು ಆಮೇಲೆ ಫೋನ್ ಮಾಡ್ತೀನಿ ಎಂದು ಹೇಳಿ ಕೂಡಲೇ ಅತ್ತೆಗೆ ಕರೆ ಮಾಡಿದಳು. ಅತ್ತ ಕಡೆ ಶೈಲಜಾ ಹಲೋ ಎಂದ ಕೂಡಲೇ, ಸಾರಿ ಅಮ್ಮ, ನಾನು ಹೊರಡುವಾಗ ಗಡಿಬಿಡಿಯಲ್ಲಿ ಸಾಮಾನುಗಳನ್ನು ಎತ್ತಿಡಲೇ ಇಲ್ಲ, ಹಾಗೆ ಬಿಟ್ಟು ಬಂದಿದ್ದೇನೆ ಎಂದಳು. ಪಾರ್ವತಿ ಎಲ್ಲ ಎತ್ತಿಟ್ಟಿದ್ದಾಳೆ. ಸಾರಿ ಅಮ್ಮ, ನಾಳೆಯಿಂದ ನಿಧಾನವಾಗಿ ಎಲ್ಲ ಸರಿ ಹೋಗುತ್ತೆ, ಯೋಚನೆ ಮಾಡಬೇಡ. ಅತ್ತೆಯ ಸ್ನೇಹಮಯಿ ಮಾತುಗಳನ್ನು ಕೇಳಿ ಜ್ಯೋತಿಯ ಹೃದಯ ತುಂಬಿ ಬಂದಿತ್ತು. ರಜೆ ಮುಗಿಸಿ ಆಫೀಸ್ಗೆ ಹೋದ ಅಜಯ್ ಮತ್ತು ಜ್ಯೋತಿಗೆ ಅಲ್ಲಿ ಬಿಡುವಿಲ್ಲದಷ್ಟು ಕೆಲಸ. ಕಡೆಗೆ ಅವರು 8 ಗಂಟೆಗೆ ಆಫೀಸ್ನಿಂದ ಹೊರಡಲು ಸಾಧ್ಯವಾಯಿತು. ಮನೆ ತಲುಪಿದಾಗ 10 ಗಂಟೆ. ಜ್ಯೋತಿಗೆ ಹಾಸಿಗೆಗೆ ಹೋಗಿ ದನಿವರಿಸಿಕೊಳ್ಳುವ ಆಸೆ. ಆದರೆ ಇದು ಅತ್ತೆಯ ಮನೆ. ಮನೆಯವರೆಲ್ಲರ ಊಟ ಮುಗಿದಿತ್ತು. ಇವರಿಬ್ಬರ ಪಾಲಿನ ಊಟ ಟೇಬಲ್ ಮೇಲಿತ್ತು. ಜ್ಯೋತಿ ಊಟ ಮಾಡಿ ಪಾತ್ರೆಗಳನ್ನು ತೆಗೆದಿಟ್ಟಳು. ಇರಲಿ, ನೀನು ಹೋಗಿ ಮಲಗು, ಸುಸ್ತಾಗಿರುವ ಹಾಗೆ ಕಾಣ್ತೀಯ ಎಂದು ಶೈಲಜಾ ಅವಳಿಗೆ ಹೇಳಿದರು. ಶೈಲಜಾ ಮಲಗಲು ಬಂದಾಗ ಶಿವಸ್ವಾಮಿ, ನೀನು ಸುಸ್ತಾಗಿದ್ಯಾ ಎಂದರು. ಹೌದು, ಈಗ ಮಲಗ್ತೇನೆ. ನಿನಗೆ ಕೆಲಸ ಹೆಚ್ಚಾಯ್ತಲ್ವೇ? ಯಾವ ಕೆಲಸ? ಅಡುಗೆ ಕೆಲಸ. ಈಗ ಮನೆಯಲ್ಲಿ ಇನ್ನೊಬ್ಬರು ಹೆಚ್ಚಾದ್ರಲ್ಲ, ಲಂಚ್ ಬಾಕ್ಸ್ ಸಹ ಒಂದು ಹೆಚ್ಚಾಯಿತು. ಏನು ಹೇಳ್ತಿದ್ದೀರಾ ನೀವು? 6 ಚಪಾತಿ ಮಾಡುವ ಕಡೆ 8 ಚಪಾತಿ ಮಾಡುವುದು ಕಷ್ಟವೇ?
ಅವಳೊಬ್ಬಳಿಗೆ ಹೆಚ್ಚಿಗೆ ಮಾಡುವುದು ನನಗೇನು ಕಷ್ಟವಲ್ಲ. ಇವತ್ತು ಇಬ್ಬರಿಗೂ ಬೇರೆ ಬೇರೆ ಬಾಕ್ಸ್ ಕೊಟ್ಟಿದ್ದೆ. ನಾಳೆಯಿಂದ ಒಟ್ಟಿಗೆ ಹಾಕಿಕೊಡ್ತೇನೆ, ಒಟ್ಟಿಗೆ ತಿನ್ನಲಿ. ಶೈಲು, ನೀನು ಎಲ್ಲ ವಿಷಯವನ್ನು ಇಷ್ಟು ಸುಲಭವಾಗಿ ಹೇಗೆ ತೆಗೆದುಕೊಳ್ಳುತ್ತೀಯಾ? ಹೊಂದಿಕೊಂಡು ಶಾಂತಿಯಿಂದ ಬಾಳುವುದು ಕಷ್ಟವೇನಲ್ಲ. ನಾವು ಹೆಂಗಸರು ನಮ್ಮ ಹಠ ಅಹಂನಿಂದಾಗಿ ಮನೆಯಲ್ಲಿ ಅಶಾಂತಿ ಉಂಟು ಮಾಡುತ್ತೇವೆ. ಈಗಿನ ಕಾಲದ ಹುಡುಗಿಯರು ಮೊದಲು ವಿದ್ಯಾಭ್ಯಾಸ, ಆಮೇಲೆ ಕೆರಿಯರ್ನಲ್ಲಿ ತೊಡಗಿರುತ್ತಾರೆ. ನಮ್ಮ ಹನುನ ನೋಡಿ, ಅವಳಿಗೆ ಯಾವ ಕೆಲಸವೂ ಅಷ್ಟಾಗಿ ಬರುವುದಿಲ್ಲ. ಹೊರಗೆ ಕೆಲಸ ಮಾಡುವ ಹುಡುಗಿಯರಿಗೆ ಮನೆಯನ್ನು ತೂಗಿಸುವುದು ಕಷ್ಟವೇ ಆಗ್ತದೆ. ನಾನಾದರೆ ಮನೆಯಲ್ಲೇ ಇರುವವಳು. ಕೆಲಸ ಮಾಡಿ ಸಾಕಾದರೆ ಒಂದು ಗಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಬಹುದು. ನನಗೆ ಸಹಾಯಕ್ಕೆ ಪಾರ್ವತಿ ಇದ್ದಾಳೆ. ಜ್ಯೋತಿ ಈಗ ತಾನೇ ಬಂದಿದ್ದಾಳೆ. ನಿಧಾನವಾಗಿ ಕಲಿಯುತ್ತಾಳೆ. ಅವಳು ಬರುತ್ತಿದ್ದ ಹಾಗೆ ತಲೆಯ ಮೇಲೆ ಕೆಲಸ ಹೊರಿಸಿದರೆ ಅವಳ ಮನಸ್ಸು ಚಿಕ್ಕದಾಗುತ್ತದೆ. ಹಾಗಾಗುವುದು ನನಗೆ ಇಷ್ಟವಿಲ್ಲ. ಶೈಲಜಾ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೊರಗೆಡವಿದರು. ಅತ್ತ ಅಜಯ್ ತೋಳನ್ನೇ ತಲೆದಿಂಬಾಗಿಸಿಕೊಂಡು ಹೊರಗಿದ್ದ ಜ್ಯೋತಿ ಮನದಲ್ಲಿಯೇ ಯೋಚಿಸುತ್ತಿದ್ದಳು. ವಿವಾಹ ನಂತರ ಇಂದು ಮೊದಲ ದಿನ ಆಫೀಸ್ಗೆ ಹೋದ್ರು. ಅಮ್ಮನ ಸ್ವಭಾವ ಮತ್ತು ವ್ಯವಹಾರ ಅದೆಷ್ಟು ಸ್ನೇಹಪೂರ್ಣವಾಗಿರುತ್ತದೆ. ಅವರು ನನ್ನನ್ನು ಮಗಳಂತೆ ನೋಡುತ್ತಿದ್ದಾರೆ. ನಾನು ಸಹ ಅವರಿಗೆ ತಾಯಿಯ ಸ್ಥಾನ, ಪ್ರೀತಿ, ಗೌರವಗಳನ್ನು ಕೊಡುತ್ತೇನೆ. ಕಳೆದ 15 ದಿನಗಳಿಂದ ಚಿಕ್ಕಮ್ಮ ಹೇಳಿದ ಮಾತುಗಳು ಎದೆಯ ಮೇಲೆ ಭಾರವಾಗಿ ಕುಳಿತಿದ್ದವು. ಆದರೆ ಇಂದು ನನ್ನ ಹೃದಯ ಹೂವಿನಂತೆ ಹಗುರವಾಗಿದೆ. ಜ್ಯೋತಿ ನಿರಾಳವಾದ ಮನಸ್ಸಿನಿಂದ ತನ್ನ ತಲೆಯನ್ನು ಅಜಯ್ನ ಎದೆಗೊರಗಿಸಿ ಕಣ್ಣು ಮುಚ್ಚಿದಳು. ಧನ್ಯವಾದಗಳು ಸ್ನೇಹಿತರೆ, ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ.